ಸ್ನೇಹಿತರೆ ನಮಸ್ಕಾರ. ಈ ಮರ ನೀವು ನೋಡ್ತಾ ಇದ್ದೀರಾ, ಇದು ಅಡಿಕೆ ತೋಟದ ಒಳಗೆ ಹಾಕಿದಂತಹ ಜಾಯಿಕಾಯಿ ಮರ. ಇದು ಮರನೇ ಆಗಿಬಿಟ್ಟಿದೆ ಸ್ನೇಹಿತರೆ. ಇಲ್ಲಿ ನೋಡಿ, ಇಷ್ಟು ದೊಡ್ಡದಾಗಿದೆ. ಕಮ್ಮಿ ಅಂದರೆ ಒಂದು ನೆಲದಿಂದ ಒಂದು 20 ಫೀಟ್ ಆದರೂ ಇರ್ಬೋದು ಅನಿಸ್ತದೆ. ಇಲ್ಲಿ ನೋಡ್ಬೋದು ಎಷ್ಟು ಜಾಯಿಕಾಯಿ ಬಿಟ್ಟಿದೆ ನೋಡಿ. ಇದು ನೋಡಿ, ಇದು ಜಾಯಿಕಾಯಿ. ಇದು ಇಲ್ಲಿ ನೋಡಿ, ಇದೆಲ್ಲ ಜಾಯಿಕಾಯಿ. ಅದು ತನ್ನಿಂದ ತಾನಾಗಿಯೇ ಓಪನ್ ಆಗ್ತದೆ, ಆವಾಗ ಅದನ್ನು ತೆಗೆಯುವಂಥದ್ದು. ಇಲ್ಲಿ ನೋಡಿ, ನಾನೊಂದು ಹಾರ್ವೆಸ್ಟ್ ಮಾಡ್ತೇನೆ. ಇದಿಲ್ಲಿ ನೋಡಿ, ಇಲ್ಲಿ ನೋಡಿ, ಇದು ಹೊರಗಿದ್ದು ಕವರ್ ಒಡೆದೋಗಿದೆ. ಇದು ಒಳಗಡೆ ಇರೋದು ಜಾಯಿಕಾಯಿ ಮತ್ತು ಜಾಯಿಪತ್ರೆ. ಇದು ಇಲ್ಲಿ ನೋಡ್ಬೋದು. ಇದನ್ನು ಹೀಗೆ ಓಪನ್ ಮಾಡ್ತೇನೆ. ಇದು ಸಿಪ್ಪೆ. ಇದನ್ನು ಸ್ವಲ್ಪ ಹುಳಿ ಇರ್ತದೆ ಅಂತ ಹೇಳ್ತಾರೆ. ಇದನ್ನು ಉಪ್ಪಿನಕಾಯಿಗೆ ಯೂಸ್ ಮಾಡ್ತಾರಂತೆ. ಬಟ್ ಇದನ್ನು ನಾವು ನಾರ್ಮಲಿ ಯೂಸ್ ಮಾಡೋದಿಲ್ಲ. ಈಗ ಎಟ್ ಪ್ರೆಸೆಂಟ್ ಯೂಸ್ ಮಾಡ್ತಾ ಇಲ್ಲ ಯಾರು, ಹೆಚ್ಚಿನವರು ಕೇಳಿದಾರಲ್ಲ. ಇದನ್ನು ಹೀಗೆ ಗಿಡದ ಬುಡಕ್ಕೆ ಹಾಕಿದರೆ ಗೊಬ್ಬರ ಆಗ್ತದೆ. ಇದಿಲ್ಲಿ ನೋಡಿದರೆ, ಇಲ್ಲಿ ನೋಡಿ ಸ್ನೇಹಿತರೆ, ನಾನು ಇದನ್ನು ಓಪನ್ ಮಾಡ್ತೇನೆ. ಇದು ಜಾಯಿಪತ್ರೆ. ಇದು ಜಾಯಿಪತ್ರೆ. ಇದನ್ನು ಒಣಗಿಸಬೇಕು ನಾವು. ಅಂದರೆ ಡೈರೆಕ್ಟ್ ಸನ್ಲೈಟಿಗೆ ಹಾಕಬಾರ್ದು, ಶೇಡ್ ಇದರಲ್ಲಿ ಹಾಕಿ ಒಣಗಿಸ್ಬೇಕು ಇದನ್ನು. ಇದು ಜಾಯಿಕಾಯಿ. ಇದು ಒಂದು 300 ರೂಪಾಯಿ ಹತ್ರ ಒಂದು ಕೆಜಿಗಿದೆ. ಒಳ್ಳೆ ಕ್ವಾಲಿಟಿಯ ಜಾಯಿಕಾಯಿ ಆದರೆ ಒಂದು 100 ಕಾಯಿ ಹಾಕಿದರೆ 1 kg ಆಗ್ತದಂತೆ. ಇದು ಆಲ್ಮೋಸ್ಟ್ ಎಷ್ಟಿದೆ ಗೊತ್ತಿಲ್ಲ. ಈಗ ಯೂಟ್ಯೂಬಲ್ಲಿ ಹೇಳುವ ಪ್ರಕಾರ 1,500 ಇದೆ ಕೆಜಿಗೆ ಅಂತ ಹೇಳ್ತಾರೆ. ಬಟ್ ಎಟ್ ಪ್ರೆಸೆಂಟ್ ಇದ್ರದ್ದು ರೇಟ್ ನನಗೆ ಗೊತ್ತಿಲ್ಲ. ಅಷ್ಟು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ಕೊಳ್ತೇನೆ ಹೋಲ್ಸೇಲ್ ಸೇಲ್ ಮಾಡುವಾಗ. ಬಟ್ ಇದೊಂದು 30 ಫೀಟಿಗೆ ಡಿಸ್ಟೆನ್ಸಲ್ಲಿ ತೋಟದ ಒಳಗಡೆ ಹಾಕಿದರೆ ಇದರಲ್ಲಿ ಒಂದು ವರ್ಷಕ್ಕೊಂದು 4,000 ರಿಂದ 5,000 ರೂಪಾಯಿ ಇನ್ಕಮ್ ಬರ್ತದೆ. ಒಂದು 6 ರಿಂದ 8 ವರ್ಷ ಆದ ನಂತರ. ಈಗ ನೀವು ನೋಡ್ಬೋದು, ಅಡಿಕೆ ಬ್ಯಾನ್ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಅಡಿಕೆ ಬ್ಯಾನ್ ಆಗಿ ನಮ್ಮದು ಇನ್ಕಮ್ ನಿಲ್ಲಾಗೋದಕ್ಕಿಂತ ಇಂಥದ್ದು ನಮ್ಮ ಅಡಿಕೆ ತೋಟದ ಒಳಗಡೆ ಹಾಕಿದರೆ ಅಟ್ಲೀಸ್ಟ್ ಒಂದು ಆಲ್ಟರ್ನೇಟಿವ್ ಸೋರ್ಸ್ ಆಫ್ ಇನ್ಕಮನ್ನು ಜನ್ರೇಟ್ ಮಾಡ್ಬೋದು. ಅದಕ್ಕೇ ನಾವು ಏನು ಫೋಕಸ್ ಮಾಡ್ತಾಯಿದ್ದೇವೆ ಅಂದರೆ, ಅಡಿಕೆ ಜೊತೆ ಕೋಕೋ ಹಾಕಿದ್ದೇವೆ, ಮತ್ತು ಕಾಳುಮೆಣಸು ಹಾಕಿದ್ದೇವೆ, ಮಧ್ಯದಲ್ಲಿ ಜಾಯಿಕಾಯಿ ಹಾಕಿದ್ದೇವೆ, ಮತ್ತು ಬೇರೆ ಇದು ಸುವರ್ಣಗೆಡ್ಡೆ, ಕೇನೆಗೆಂಡೆ ಅಂತಾರಲ್ಲ, ಅದು ಸಹ ಹಾಕ್ಬೋದು. ಅದರಿಂದ ಸಹ ಇನ್ಕಮ್ ಜನ್ರೇಟ್ ಮಾಡ್ಬೋದು. ಈಗ ಈ ಅಡಿಕೆಗೆ ಆಪತ್ತಿರುವ ಕಾಲದಲ್ಲಿ ಈಗ ನಾವು ಮುಂದಾಲೋಚನೆ ಮಾಡಿಕೊಂಡು ಇಂಥದ್ದನ್ನೆಲ್ಲ ತೋಟದ ಒಳಗಡೆ ಹಾಕಿದರೆ ಅಟ್ಲೀಸ್ಟ್ ಒಂದು ಆಲ್ಟರ್ನೇಟಿವ್ ಸೋರ್ಸ್ ಆಫ್ ಇನ್ಕಮ್ ಜನ್ರೇಟ್ ಮಾಡಿ ಸಸ್ಟೈನೇಬಲ್ ಫಾರ್ಮಿಂಗ್ ಕಡೆ ನಾವು ಹೋಗ್ಬೋದು ಅಂತ ನನಗೆ ಅನ್ನಿಸ್ತದೆ. ಹಾಗಾಗಿ ನಾನಿಲ್ಲಿ ನಮ್ಮ ಮಾವವರ ತೋಟದಲ್ಲಿ ನೋಡಿದಾಗ ಈ ಜಾಯಿಕಾಯಿ ಇತ್ತು. ಇದು ಬೆಸ್ಟ್ ಒಂದು ಎಕ್ಸಾಂಪಲನ್ನು ತೋರಿಸ್ಬೋದು ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೇನೆ ಸ್ನೇಹಿತರೆ. ಥ್ಯಾಂಕ್ ಯು.